ನೋಡ್ರಿ ದೋಸ್ತು ಎಲ್ಲರಿಗೂ ಒಂದ್ ಮಾತು ಹೇಳತ್ತೀನಿ. ಸಪ್ಲೈ ಕಂಪನಿಗಳೇ ಯಾರಿಗೂ ಬರ್ಲಕ್ ಹೋಗ್ಬೇಡ್ರಿ. ನಾವು ಸಪ್ಲೈ ಕಂಪನಿಯಾಗ ಬಂದು ನಾವು ಪಚಾಸಿದೇವಿ ಇಲ್ಲಿ. ನನ್ ಮೇಲೆ ಕಂಪನಿ ಅಂತ ಹೇಳಿ ಕರ್ಕೊಂಡು ಬಂದಾರ ಇಲ್ಲಿ ಸೌದಿ ಬಂದ್ 1 ವರ್ಷ ಆಯ್ತು. 1 ವರ್ಷನಾಗಲ್ಲ 10 ಕಂಪನಿ ತಿರುಗಿ ನಾನು. ಈಗ ಮತ್ ನಾಳೆ ನಡ್ತಿದ್ದೇವೆ ಬೇರೆ ಕಡೆ. ಈಗ ಎಲ್ಲ ಸಾಮಾನೆಲ್ಲ ಪ್ಯಾಕಿಂಗ್ ಮಾಡತ್ತಿದ್ದೇವೆ. ಈ ಎಲ್ಲ ಸಾಮಾನು ತೊಗೊಂಡು ಬೇರೆ ಕಡೆ ಹೋಗ್ಬೇಕು ಆಯ್ತಾ. ಹೊಸ ಹುಡುಗರಿಗೆ ಭಾಳ ಹೇಳತ್ತೀನಿ, ಸಪ್ಲೈ ಕಂಪನಿ ಯಾರು ಬರ್ಲಕ್ ಹೋಗ್ಬೇಡ್ರಿ. ಸಪ್ಲೈ ಕಂಪನಿ ಎಲ್ಲ ಭಾಳ ಪ್ರಾಬ್ಲಮ್ ಇರ್ತದ. ಕೆಲಸನೂ ಜಾಸ್ತಿ ತಿಕ್ಕೋತಾರ ಅವರು ಆಯ್ತು. ಟೈಮಿಂಗ್ ಸರಿಯಾಗಿರೋದ್ರಾಗ ಅದಕ್ಕೆ ಎಲ್ಲರೆಲ್ಲ ಬರತ್ತಲ್ಲ ಕಂಪ್ನಿ ತುರಿದಿಂದ ಬರ್ರಿ, ಏನೂ ಪ್ರಾಬ್ಲಮ್ ಆಗಲ್ಲ. ಅವ್ರು ಹೇಳ್ತಾರ ಇಂಟರ್ವ್ಯೂದಾಗ ಕಂಪ್ನಿ ಅದ ಅಂತೇಳಿ. ಇಲ್ಲಿ ಬಂದ್ಮೇಲೆ ಕೊನೆತ ಸಪ್ಲೈ ಕಂಪ್ನಿ ಅಂತೇಳಿ. ಬಟ್ ಸಪ್ಲೈ ಕಂಪನಿ ಬಂದಿರೋದ್ರಲ್ಲ ಭಾಳ ಪ್ರಾಬ್ಲಮ್ ಆಯ್ತವ. ಯಾಕೆ ಹೊಸ ಹುಡುಗರಲ್ಲ ಭಾಳ ಪ್ರಾಬ್ಲಮ್ದಾಗ ಆಲ್ರೆಡಿ ನಂಗೆ ಫೋನ್ ಹಚ್ಚಲ್ಲ. ಅವ್ರು ಹೇಳ್ತಾರ ನಾ ಸಪ್ಲೈ ಕಂಪನಿಯಾಗ ಏನ್ ಪ್ರಾಬ್ಲಮ್ ಆಗತ್ತ ಅಂತೇಳಿ. ಈ ನನ್ನ ಕಂಪ್ನಿ ಅಂತ ಹೇಳಿ ಕರ್ಕೊಂಡು ಬಂದಾರ. ನಮಗೆ ಸಪ್ಲೈ ಕಂಪನಿ ಸಿಕ್ಕ ನನಗೆ 2 ವರ್ಷ ಅಲ್ಲ 2 ವರ್ಷದ ಅಗ್ರಿಮೆಂಟ್ ಅದ. ಈಗ 1 ವರ್ಷ ಆಯ್ತು. 1 ವರ್ಷನಾಗ 10 ಕಂಪ್ನಿ ತಿರುಗಿನಿ.